ಚೀನಾದ ದಟ್ಟ ಅರಣ್ಯಗಳ ಆಳದಲ್ಲಿ ಮೌನವಾಗಿ ಮಲಗಿರುವ ಒಂದು ರಹಸ್ಯಮಯ ಗ್ರಾಮ ಇದೆ. ಈ ಗ್ರಾಮಕ್ಕೆ ಕಾಲಿಟ್ಟ ಕ್ಷಣದಲ್ಲೇ ನಿಮ್ಮ ಕಣ್ಣ ಮುಂದೆ ಕಾಣಿಸುವುದು ಪರ್ವತಗಳ ಭವ್ಯತೆ ಅಲ್ಲ, ನದಿಗಳ ಸೌಂದರ್ಯವೂ ಅಲ್ಲ, ಆಕಾಶವೇ ನೆಲಕ್ಕೆ ಇಳಿದಂತೆ ಹರಿಯುವ ಮಹಿಳೆಯರ ಉದ್ದವಾದ ಕಪ್ಪಾದ ಭಾರಿಯಾದ ಕೇಶರಾಶಿ. ಇದು ಸಾಮಾನ್ಯ ದೃಶ್ಯವಲ್ಲ, ಇದು ಪೀಳಿಗೆಗಳಿಂದ ಕಾಪಾಡಿಕೊಂಡಿರುವ ಒಂದು ಅಸಾಧಾರಣ ಸಂಪ್ರದಾಯ. ಈ ಗ್ರಾಮದಲ್ಲಿ ವಾಸಿಸುವ ಮಹಿಳೆಯರು ವಿಶ್ವದ ಗಮನ ಸೆಳೆದಿದ್ದಾರೆ. ವಿಶ್ವದಲ್ಲೇ ಅತಿ ಉದ್ದ, ಅತಿ ಭಾರವಾದ ಕೂದಲನ್ನು ಹೊಂದಿರುವ ಮಹಿಳೆಯರು. ಆದರೆ ಈ ಎಲ್ಲದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ. ಈ ಮಹಿಳೆಯರು ಯಾರು? ಏಕೆ ಅವರು ತಮ್ಮ ಕೂದಲನ್ನು ಜೀವನ ಪೂರ್ತಿ ಕತ್ತರಿಸುವುದಿಲ್ಲ? ಅವರ ಕೂದಲು ನಿಜವಾಗಿಯೂ ಎಷ್ಟು ಕಿಲೋ ತೂಕ ಇರುತ್ತದೆ? ಮತ್ತು ಇನ್ನೊಂದು ಪ್ರಶ್ನೆ, ಇಷ್ಟು ಉದ್ದ ಮತ್ತು ಆರೋಗ್ಯಕರ ಕೂದಲನ್ನು ಬೆಳೆಸಲು ಅವರು ಬಳಸುವ ರಹಸ್ಯ ಮಿಶ್ರಣಗಳು, ಮನೆಮದ್ದುಗಳು ಮತ್ತು ಪದಾರ್ಥಗಳು ಯಾವುವು? ಈಗ ನೀವು ನೋಡಲಿರುವುದು ಜಗತ್ತೇ ನಂಬಲಾರದಷ್ಟು ವಿಚಿತ್ರ, ಅದ್ಭುತ ಮತ್ತು ರಹಸ್ಯ ತುಂಬಿದ ಕತೆ. ಚೀನಾದ ಬುಡಕಟ್ಟು ಜನಾಂಗದ ಮೀಟ್ ಮಾಡೋದು ಸುಲಭದ ಮಾತಾಗಲ್ಲ. ಯಾಕಂದರೆ ಯಾವುದೋ ಹಳ್ಳಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ. ಅದ್ರ ಜೊತೆ ಭಾಷೆ ಗುರು, ಅವ್ರಿಗೆ ಭಾಷೆ ಬರಲ್ಲ, ಅವ್ರ ಲೋಕಲ್ ಭಾಷೆ ಮಾತಾಡೋದು ತುಂಬ ಕಷ್ಟ. ಅದಕ್ಕೆ ನಾವಿವತ್ತು ಒಬ್ಬರು ಲೋಕಲ್ ಗೈಡ್ನ ಕರ್ಕೊಂಡು ಯಾವುದೋ ಒಂದು ಹಳ್ಳಿ ಮೂಲೆಗೆ ಹೋಗ್ತೀವಿ ಚೀನಾದ ಬುಡಕಟ್ಟು ಜನಾಂಗನ ಮೀಟ್ ಮಾಡೋಕ್ಕೆ. ಸೊ ನಮ್ಮ ಲೋಕಲ್ ಗೈಡ್ ಇವರೇ. ಹಾಯ್ ಲಿಂಡಾ, ನೈಸ್ ಟು ಮೀಟ್ ಯು. ಸೊ ಲೆಟ್ಸ್ ಗೋ. ನಮ್ಗಂತೂ ಎಷ್ಟು ಎಕ್ಸೈಟ್ ಆಗಿದೆ ಅಂತ ಹೇಳಿದ್ರೆ, ಈ ಬುಡಕಟ್ಟು ಜನಾಂಗ ಹೆಸರುವಾಸಿ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಏನ್ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ, ಬನ್ನಿ ನಿಮ್ನ ಕರ್ಕೊಂಡೋಗಿ ನಿಮ್ಗೆ ತೋರಿಸ್ತೀವಿ. ಇದೇ ಮೇ 5ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ದೇಶ. ಯಾವ ದೇಶ ಗೊತ್ತಾ? ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲೆಂಡ್ಸ್, ಇಟಲಿ, ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ಲಿechtenstein, ಲುಕ್ಸೆಂಬರ್ಗ್, ವ್ಯಾಟಿಕನ್ ಸಿಟಿ, ಈ 10 ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂಡ್ರೆ ಸಾಕು, ನಾವು ನಿಮಗೆ ಸೇಫ್ ಆಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬಂದು ಬಿಟ್ಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ರೂಟ್ನ ಬುಕ್ ಮಾಡ್ಕೊಳ್ಳಿ. ಗುಲೀನಿಗೆ ಬಂದ್ಬಿಟ್ಟು ರೈಸ್ ನೂಡಲ್ಸ್ ತಿಂದಲೇ ಹೋಗೋಕ್ಕಾಗುತ್ತೆ. ಯಾಕಂದರೆ ಇಲ್ಲಿ ರೈಸ್ ನೂಡಲ್ಸ್ ಸಖತ್ ಫೇಮಸ್ಸು. ಒಂದು ಹಳ್ಳಿಯಲ್ಲಿ ಒಂದು ಪುಟಾಣಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಆದರೆ ಈ ರೆಸ್ಟೋರೆಂಟು ಸಖತ್ ಫೇಮಸ್ ಅಂತೆ. ಹೆಂಗೆ ಟಿಪಿಕಲ್ ಆಗಿ ಹೇಳ್ಬೇಕು ಅಂದ್ರೆ, ನಮಗೆ ದಾವಣಗೆರೆ ಬೆಣ್ಣೆ ದೋಸೆ ಆಗಿರ್ಬೋದು, ಬಿಡ್ದಿ ತಟ್ಟೆ ಇಡ್ಲಿ ಆಗಿರ್ಬೋದು, ಅದೇ ತರ ಇಲ್ಲಿ ಗುಲಿನಲ್ಲಿ ರೈಸ್ ನೂಡಲ್ಸ್ ತುಂಬಾನೇ ಫೇಮಸ್. ಅದನ್ನ ತಿನ್ನಕ್ಕೆ ನಾವು ಬಂದಿದ್ದೀವಿ. ಎಷ್ಟು ಜನ ಅವ್ರು ನೋಡು, ಕ್ಯೂ ಇದು ಬೆಳಗ್ಗೆನೆ. ನನಗೆ ಹೆಂಗ ಅನಿಸ್ತಿದೆ ಗೊತ್ತಾ ಕಿರಣ, ಕುಣಿಗೆ ಹೋಗ್ಬೇಕಾದ್ರೆ ಒಂದು ರೋಡ್ ಸೈಡ್ ಅಂತ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿ ಬೆಣ್ಣೆ ಎಲ್ಲ ಹಾಕ್ಬಿಟ್ಟು ಇಡ್ಲಿ ಕೊಡ್ತಾ, ಅದೇ ತರ ಅನಿಸ್ತಾ ಇದೆ. ಆದರೆ ಇಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ಚಿಕನ್ ಜಾಸ್ತಿ ತಿನ್ನಲ್ಲ ಇವರು. ಒಂದು ಬೀಫು, ಒಂದು ಪೋರ್ಕು, ಇಲ್ಲ ಪ್ಯೂರ್ ವೆಜಿಟೇರಿಯನ್. ನೀನು ಪ್ಯೂರ್ ವೆಜಿಟೇರಿಯನ್ ತಗೋ ಚಿನ್ನು, ನಾನು ಪೋರ್ಕ್ ತಗೋತೀನಿ. ನೋಡೋಣ ಹೆಂಗಿರುತ್ತೆ ಇವರ ಟ್ರೆಡಿಷನಲ್ ರೈಸ್ ನೂಡಲ್ಸ್ ಅಂತ. ಸೊ ಹೆಂಗಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವಿವಾಗ ಚಿಕನ್ ಇದೆ, ಪೋರ್ಕ್ ಇದೆ, ಆಮೇಲೆ ಎಗ್ ಇದೆ. ಡಿಫ್ರೆಂಟ್ ಆಫ್ ಎಗ್ನ ನಾವು ಹಾಕ್ಕೊಂಡು ಇವ್ರು ಮಾಡಿಕೊಡ್ತಾರೆ ಆಯ್ತಾ, ಅಲ್ಲಿ ಕಟ್ ಮಾಡಿ ನೂಡಲ್ಸ್ ಹಾಕ್ಬಿಟ್ಟು. ಆಮೇಲೆ ನಮ್ಗೆ ಏನು ಬೇಕು, ಸಾಸೇಜ್ ಬೇಕಾ, ಪೋರ್ಕ್ ಬೇಕಾ ಹೇಳ್ಬೋದು. ನನಗೆ ಪ್ರೈಸ್ ನೋಡಿ ಸಕ್ಕರೆ ಶಾಕ್ ಆಗೋಯ್ತು ಕಿರಣ. ಅಲ್ವಾ, ಪ್ರೈಸ್ ಇಲ್ಲೆಲ್ಲ ಕಮ್ಮಿನೇ ಅಲ್ವಾ ಚಿನ್ನ ಇವ್ರದ್ದೆಲ್ಲ. ನೀನೇ ಕೊಡ್ಬಣ್ಣ. ವಿ ವಿಲ್ ಪೇ ಫಾರ್ ಯು ಬಿಗ್ ಬೋಲ್. ಫ್ರೈಡ್ ಪೋರ್ಕು ಹೇಳಿಲ್ವಾ? ಟ್ರೆಡಿಷನಲ್ ಫುಡ್ ಗುರು. ಇಷ್ಟೊಂದೆಲ್ಲ ಇಷ್ಟು ಕಮ್ಮಿ ಕೊಡ್ತಾರಾ? ಸಾಸ್ ಬೆಣ್ಣೆ ಇಡ್ಲಿ ತರ ಕೇಳೋಣ ಅಷ್ಟೇ, ಸೇಮ್. ಓಕೆ, ನಿಮಗೆ ಮೊಟ್ಟೆ ಕೂಡ ಹಾಕ್ಸ್ತಾ ಇದ್ದೀನಿ. ಅದು ಟೀ ಲೀಫ್ ಇಂದ ಮಾಡಿರೋ ಮೊಟ್ಟೆ ಅಂತೆ, ಮ್ಯಾರಿನೇಟ್ ಆಗಿರೋ ಟೀ ಲೀಫ್ ಇಂದ ಮ್ಯಾರಿನೇಟ್ ಆಗಿರೋ ಮೊಟ್ಟೆ. ಓಕೆ, ಅಲ್ಲಿ ನೋಡಿ ಇವಾಗ. ಓಕೆ, ಇಲ್ಲಿ ಬಂದ್ಬಿಟ್ಟು ಇವಾಗ ಸಾಸ್ ಗೀಸಲ್ಲಿ ಹಾಕೊಳ್ಳೋದು. ಶಿಷ್ಯ ಆವಾಗಿದ್ದ ಹಾಕತ್ತಾವ ನೀನು. ಏನೇನು ಗೊತ್ತಾ, ಇದು ಬಂದ್ಬಿಟ್ಟು ಕೊರಿಯಾಂಡರು, ಅದು ಬಂದ್ಬಿಟ್ಟು ಖಾರ, ಇದು ಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಇದು ಗೊಡ್ಗಾರ, ಇದೇನು ಚಿನ್ನು ಬೀಟ್ರೂಟ್ ಅಂತ ಏನು ಹೇಳಿದ್ರು ಕಿರಣ, ಅದು ಬೀನ್ಸ್ ಪಲ್ಯ ಇದ್ದಂಗಿದೆ ಎಲ್ಲ ಒಂದೊಂಥರ. ಇದು ರ್ಯಾಡಿಶು, ಮೂಲಂಗಿ ಎಲ್ಲ ಹಾಕ್ಕೊಂಡು ಬಾರ್ಸೋದು. ಇವಾಗ ಏನಾಗುತ್ತೆ, ಜಯಾಂಜನೆ ಅಂತ ಗೊತ್ತಾ, ಅವರು ಕಮ್ಮಿ ಹಾಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಎಷ್ಟು ಸ್ಪೈಸ್ ಇರುತ್ತೆ ಅಂತ. ಆಮೇಲೆ ನೀವು ಬೇಕಾದ್ರೆ ಹಾಕೊಳ್ಳಿ ಅಂತ ಹೇಳಿದ್ರು ಅವರು. ಅಷ್ಟೊಂದು ಮೆಣಸಿನ್ಕಾಯಿ ಬೇಡ, ಏನು ಯಾಕೆ ಎದೊಳ್ಬಾರ್ದು ಅಂತನಾ? ಎಲ್ಲರೂ ಹೆಂಗೆ ಹಾಕತ್ತವ್ರು ಗೊತ್ತಾ? ಇವಾಗ ನನಗೇನು ಗೊತ್ತಾ ಚಾಲೆಂಜಿಂಗು, ಇದ್ರಲ್ಲಿ ತಿನ್ನೋದೇ ಚಾಲೆಂಜಿಂಗು. ಈ ಟ್ರೆಡಿಷನ್ ಫಸ್ಟ್ ಚಿನ್ನ ಎಲ್ಲ. ಹೌದಾ? ಯಪ್ಪ ಚಿನ್ನು, ಏನು ಹಿಂಗೆ ಖಾರ ಬಳ್ದಿದೀಯಾ? ಖಾರ ಬೇಕು ಅಂತೆ.
ಫಸ್ಟೇ ಬಂದಿದ್ದು ಪೋರ್ಕು ಬಾಯಿಗೆ ಹೇಗಿದೆ? ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಹತ್ರ ಬಾ ತಿಂತೀನೋ ಫುಲ್ ಖಾರ ಹಾಕ್ಬಿಡಿಯಾ ನೋಡಿ. ಫುಲ್ಲು ನೂಡಲ್ಸು, ಇದಕ್ಕೆ ಮೊಟ್ಟೆ, ಅವ್ರ ಬಾಯ್ಲ್ಡ್ ಎಗ್ ಒಂದು, ಇದು ರೈಸ್ ನೂಡಲ್ಸು, ಆಮೇಲೆ ಎಲ್ಲ ಥರ ಖಾರ, ಏನೇನು ರೀತಿ ಖಾರ ಸಿಗುತ್ತಲ್ಲ, ಬೆಳ್ಳುಳ್ಳಿಯಿಂದ ಹಿಡಿದು ಗೊಡ್ಗಾರದಿಂದ ಹಿಡ್ದು ನಮ್ಮ ಹಸಿರು ಮೆಣಸಿನ್ಕಾಯಿಂದ ಹಿಡ್ದು ಎಲ್ಲ ಕಟ್ ಮಾಡಿ ಇಟ್ಬಿಟ್ರು. ಅವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಾರಿಸಿದ್ರೆ ಅದ್ರ ಟೇಸ್ಟೇ ಡಿಫ್ರೆಂಟ್. ಹೆಂಗಿದೆ ಆಶಾ? ಮೀಟ್ ಹೆಂಗಿದೆ ಗೊತ್ತಾ, ಸಖತ್ ಜ್ಯೂಸಿಯಾಗಿ ಕ್ರಂಚಿ ಆಗಿದೆ. ಸೊ ಯು ಲವ್ ದಿಸ್ ಬ್ರೇಕ್ಫಾಸ್ಟ್ ಎವ್ರಿ ಡೇ? ಚೆನ್ನಾಗಿದೆ. ತಟ್ಟೆಯಲ್ಲಿ ರೇಂಜ್ಗಿಲ್ಲ, ನೂಡಲ್ಸ್ ರೇಂಜ್ಗಿದೆ. ಮೂಗಲ್ಲಿ ಬಾಯಲ್ಲಿ ಎಲ್ಲ ಸೋರ್ಸ್ಕೊತಾ ಇದೆ ಗೊಣ್ಣೆ. ಜೊತೆಗೆ ಇವರು ಸ್ವೀಟ್ ಡ್ರಿಂಕ್ ಕೊಟ್ಟಿದ್ದಾರಪ್ಪ, ಅದು ಒಂಥರ ಲೋಕಲ್ ಫ್ರೂಟ್ ಡ್ರಿಂಕ್ ಅಂತ ಈ ರೆಸ್ಟೋರೆಂಟಲ್ಲಿ ಮಾತ್ರ ಅಂತ ಸಿಗೋದು. ಸಖತ್ ಟೇಸ್ಟಿ ಆಗಿದೆ. ಇದಕ್ಕೆ ಎಷ್ಟು ಬ್ಯಾಲೆನ್ಸಿಂಗ್ ಆಗಿದೆ ಅಂದರೆ ಇದನ್ನು ಕುಡಿದ್ರೆ ತಿನ್ನೋಕೆ ಆಗದೇ ಇಲ್ಲ ಇದನ್ನು. ಆ್ಯಕ್ಚುಲಿ ಇವರು ತಣ್ಣೀರು ಕುಡಿಯಲ್ಲ, ಆ್ಯಕ್ಚುಲಿ ಬಿಸಿನೀರು ಕುಡಿತಾರೆ. ಆಮೇಲೆ ಈ ಥರ ಏನೇನೋ ಡಿಫ್ರೆಂಟ್ ಡ್ರಿಂಕ್ಗಳು ಕುಡಿತಾರೆ ಗುರು, ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು. ತುಂಬ ಹೆಲ್ತ್ ಕಾನ್ಷಿಯಸ್ಸು, ಬಟ್ ಎಣ್ಣೆ ಮಾತ್ರ ಜಾಸ್ತಿ ಹಾಕ್ತಾರೆ ಅಷ್ಟೇ ಅವರು. ಈ ಬುಡಕಟ್ಟು ಜನಾಂಗ ನೋಡೋಕೆ ಹೋಗ್ತಾ ಇದೀವಲ್ಲ, ಅವ್ರಿಗೆ ಉದ್ದುದ ಕೂದಲಿರುತ್ತೆ. ಉದ್ದುದ ಕೂದಲು ಅವ್ರು ಒಬ್ಬರಿಗೆ ಅಲ್ಲ, ಇಲ್ಲಿರೋರು ಎಲ್ಲರಿಗೂ ಉದ್ದುದ ಕೂದಲಿದೆ. ನೋಡಿ ಹೆಂಗ್ ಡ್ರೆಸ್ ಹಾಕೊಂಡಿರ್ತಾರೆ ಇವರು. ನೋಡಿ ಇವ್ರಿಗೂ ಉದ್ದುದ ಕೂದಲಿದೆ. ಬ್ಯೂಟಿಫುಲ್, ಎಲ್ಲರಿಗೂ ಉದ್ದುದ ಕೂದಲಿದೆ. ಅವ್ರಿಗೆ ಮಾತ್ರ ಬುಡಕಟ್ಟು ಜನಾಂಗ. ಇಲ್ಲಿರೋರೆಲ್ಲ ಬುಡಕಟ್ಟು ಜನಾಂಗದವ್ರೆ. ಆಲ್ಮೋಸ್ಟ್ ಹಳ್ಳಿ ಹತ್ರನೇ ರೀಚ್ ಆದ್ವಿ ನಾವು ಅನ್ಸುತ್ತೆ. ಇವರು ಟ್ರೆಡಿಷನಲ್ ಬಟ್ಟೆ, ಅದು ಆ ಟ್ರೆಡಿಷನಲ್ ಬಟ್ಟೆ. ಆಮೇಲೆ ಇಡೀ ಹಳ್ಳಿಗೆ ವರ್ಲ್ಡ್ ರೆಕಾರ್ಡ್ ಬಂದಿದೆಯಾ? ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂದಿದೆ. ಈ ಬುಡಕಟ್ಟು ಜನಾಂಗಕ್ಕೆ ನಾವು ಏನು ಇವತ್ತು ನೋಡೋಕೆ ಹೋಗ್ತೀವಲ್ಲ, ಈ ಟಿಕೆಟ್ ತೊಗೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಗೌರ್ಮೆಂಟ್ಗೆ ಏನು ಹೋಗಲ್ಲ, ಗೌರ್ಮೆಂಟ್ ತೊಗೊಂಡು ಅವ್ರಿಗೆ ಸಹಾಯ ಕೊಡ್ತಾರೆ. ಸೊ ನಾವು ಟಿಕೆಟ್ ತೊಗೊಂಡು ನಿಂತ್ಕೊಂಡಿದ್ದೀವಿ ಇವಾಗ. ಫೈನಲ್ ಆಗಿ 2 ಅವರ್ನಿಂದ ಬಂದಾದ್ಮೇಲೆ ಯಾವ ಹಳ್ಳಿಗೆ ಬಂದಿದ್ದೀವಿ, ಯಾವ ಹಳ್ಳಿಲಿ ಒಂದು ಕಡೆ ಕರ್ಕೊಂಡು ಹೋಗ್ತೀವಿ, ಬನ್ನಿ, ಸರ್ಪ್ರೈಸ್ ಆಗಿಬಿಡ್ತೀರಾ. ಓ ಏನು ಚಿನ್ನ ಇದು, ಇಷ್ಟೊಂದು ಜನ, ಅಷ್ಟು ಜನ ಬರ್ತಾರಂತೆ ಕೇಳಿ ಸರ್ಪ್ರೈಸ್ ಆಗೋಯ್ತು. 30 ವರ್ಷದಿಂದ ಇಲ್ಲಿ ಏನೂ ಇರಲಿಲ್ವಂತೆ, ಬರೀ ಹಳ್ಳಿ ಜನ ಅವ್ರ ಪಾಡಿಗೆ ಅವರಿದ್ರು. 30 ವರ್ಷದಿಂದ ರೋಡು ಇರಲಿಲ್ಲ. ಯಾವಾಗ ಟೂರಿಸ್ಟು ಅಂದರೆ ಲೈಕ್ ಇಲ್ಲಿನ ಲೋಕಲ್ ಜನ ಬಂದು ಫೇಮಸ್ ಮಾಡಿ ಸ್ಟಾರ್ಟ್ ಆಯಿತು. ಸೊ ಪ್ರಪಂಚದ ಎಲ್ಲ ಕಡೆಯಿಂದ ಈ ಗಿನ್ನಿಸ್ ದಾಖಲೆ ಆಗಿರೋ ಹಳ್ಳಿಗಳನ್ನ ಹೆಣ್ಮಕ್ಳ ನೋಡೋಕೆ ಬರ್ತಾರೆ. ಸೊ ನಾವು ಕೂಡ ಲೈನಲ್ಲಿ ಕಾಯ್ತಾ ಇದೀವಿ ಗುರು. ಅಷ್ಟು ನಾನು ಅಂದ್ಕೊಂಡಿದ್ದೆ ಎಲ್ಲ ಒಂದು ಚಿಕ್ಕ ಜಾಗ ಇರುತ್ತೆ ಅಂತ. ಇವಾಗ ಇರೋದು ಬರೀ 200 ಜನ ಮಾತ್ರ. ಇಷ್ಟುದ್ದಲ್ಲಿ ಕೂದಲ ಬಿಟ್ಕೊಂಡ್ರೆ ಹೆಣ್ಮಕ್ಳು. ಇವರು ಬುಡಕಟ್ಟು ಜನಾಂಗದವ್ರು. ಒಂದು ಮನೆ ನೋಡೋಣ ಅಂತ ಬಂದ್ವಿ. ಮನೆ ನೋಡ್ಕೊಂಡು ಅವ್ರನ್ನ ಮಾತಾಡ್ಸೋಣ. ಅವ್ರ ಕೂದಲುಗಳೆಲ್ಲ ಹೆಂಗಿರ್ತವೆ, ಏನೇನೋ ಶಾಂಪೂ ಮಾಡ್ತಾರಂತೆ ಇವರು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದ್ವಿ. ಈಗ ಚೆನ್ನಾಗಿರ್ತಾರೆ ಗುರು ಹುಡುಗಿರು. ಎಷ್ಟು ಕ್ಯೂಟಾಗಿದ್ರು ಗೊತ್ತಾ ಹುಡುಗಿರೆಲ್ಲ. ಹಾಂ ನೋಡಿ, ಇವ್ರ ಅಂಗಡಿಲಿ ಶಾಂಪೂ ಗಿಂಪು ಏನೇನೋ ಬೆಳೀತಿರ್ತಾರೆ ಗುರು ಇವರು. ಯಾಕಂದರೆ ಈಗಿನ ಕಾಲದಲ್ಲಿ ಇಷ್ಟುದ್ದ ನಮ್ಗೆ ಈ ಕೂದಲು ಇಟ್ಕೊಳಕ್ಕೆ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇಷ್ಟುದ್ದ ಕೂದಲನ್ನ ಅವ್ರಿಗಿಂತ ಉದ್ದ ಇರುತ್ತೆ ಕೂದಲು, ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ, ಯಾಕೆ ಟ್ರೆಡಿಷನ್ ಬಂತು ಅಂತ ಅವ್ರ ಬಾಯಿಂದನೇ ಕೇಳೋಣ ಇವಾಗ. ನೋಡಿ ಇಲ್ಲಿ ತೋರಿಸೋಣ ಅವ್ರ ಹಳ್ಳಿಗಳು. ನೋಡಿ ಇದೆಲ್ಲ ಅವ್ರ ಹಳ್ಳಿ ಮನೆಗಳು. ಅಜ್ಜಿ ಚಿಕ್ಕವರಿದ್ದಾಗ ಫೋಟೋ ಗೀಶೋ ಎಲ್ಲ ಹೊಡ್ಸ್ಕೊಂಡು ಇಟ್ಕೊಂಡ್ಬಿಟ್ಟವ್ರು. ಏನೇನೋ ಪ್ರೈಸ್ ಗೀಸ್ ಬಂದಿದೆ ಇವ್ರಿಗೆ. ನಾವು ಯಾವ ಬುಡಕಟ್ಟು ಜನಾಂಗ ನೋಡಕ್ಕೆ ಬಂದಿದ್ದೀವಿ ಶಶೆ. ಸೊ ನಾವು ಅವ್ರನ್ನ ಮಾತಾಡ್ಸ್ತಾ ಇದ್ದೀವಿ, ಯಾಕೆ ಶುದ್ಧ ಕೂದಲು ಬಿಟ್ಕೊಂಡಿದ್ರೆ, ಹೇಗೆ ಅವ್ರ ಕೂದಲು ಸಂಸ್ಕೃತಿ ಬಂತು ಅಂತ. ಸೊ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಭಾಷೆ ನಮಗೆ ಅರ್ಥ ಆಗಲ್ಲ. ನಮ್ಮ ಬ್ಯೂಟಿಫುಲ್ ಗೈಡ್ ಇದ್ದಾರೆ, ನಮಗೆ ಟ್ರಾನ್ಸ್ಲೇಟ್ ಮಾಡ್ಕೊಡ್ತಾರೆ. ಮೈ ಫಸ್ಟ್ ಕ್ವೆಶನ್ ವಿಲ್ ಬಿ ಲೈಕ್ ಹೌ ಓಲ್ಡ್ ಇಸ್ ಶಿ ಆ್ಯಂಡ್ ಹೌ ಲಾಂಗ್ ಶಿ ಇಸ್ ಗ್ರೋಯಿಂಗ್ ಹರ್ ಹೇರ್ ಲೈಕ್ ದಿಸ್ ಮಚ್? 我的头发长了好多年了，长了50多年。 more than 50 years already the long hairs. Okay, and like is there anything like she's tying the hair in front and some more people are covered the hairs? What is that tradition? So I want to understand that tradition. 他把那个梳那个头发，总是梳到那头型了。现在是有小把叶的在梳着乌龙盘发，如果是没得小把叶的没结分的，就是结了分就是盘圆形的，就是那种螺丝发。如果是未分的，他用一张布。但也是盘圆形的包起，没给它露头发出来。She said if you covered means not married. They are girls. If they're married, if they're not round shape, it's the married no kids. Like a person style is married and have kids. ಓಕೆ. ಏನಪ್ಪ ಅಂತ ಹೇಳಿದ್ರೆ ನಾವು ಹೆಂಗೆ ನಮ್ಮ ರೇಷ್ಮೆ ಸೀರೆ ಅಥವಾ ನಮ್ಮ ಟ್ರೆಡಿಷನಲ್ ನಾವು ತೋರಿಸ್ಕೋತೀವೋ ಅದೇ ಥರ ಇವರು ಇವಾಗ ಏನು ತಲೆ ಕೂದಲನ್ನ ಕಟ್ಕೊಂಡಿದ್ದಾರೆ 2 ಥರ ಇದೆ, 3 ಥರ ಇದೆ ಆ್ಯಕ್ಚುಲಿ. ಒಂದು ಬಂದುಬಿಟ್ಟು ಒಂದು ಚಿಕ್ಕ ಹುಡುಗಿರು 18 ವರ್ಷದ ಹುಡುಗಿ ತನಕ ಅವರು ಕೂದಲನ್ನ ಕವರ್ ಮಾಡ್ಕೊಂಡಿರ್ತಾರೆ ಮತ್ತು ಮದುವೆ ಆಗಿರಲ್ಲ. ಇವ್ರಿಗೆ 50 ವರ್ಷ ಆಗಿದೆಯಂತೆ. ಸೊ ಇವರು ಈ ಥರ ಶೇಪಲ್ಲಿ ಕಟ್ಕೊಂಡಿರೋದ್ರಿಂದ ಅವ್ರಿಗೆ ಮದುವೆ ಆಗಿ ಮಕ್ಕಳಿದೆ. ಇನ್ನೊಂದು ಶೇಪ್ ಬರುತ್ತೆ, ಮದುವೆ ಆಗಿರುತ್ತೆ, ಮಕ್ಕಳಿರಲ್ಲ. ಸೊ ಇದರಿಂದ ಅವರು ಕಂಡು ಹಿಡ್ಕೋತಾರಂತೆ ಅವರ ಟ್ರೆಡಿಷನ್ನ. ಸೊ ದ ಇಂಪಾರ್ಟೆಂಟ್ ಥಿಂಗ್ ಇಸ್ how black it is, like why it is so black her hair.
我你为什么那头发那么黑那么亮？用糖蜜水，用糖蜜水洗的，我们自己发酵的糖蜜水，糖蜜水还有什么其他的吗？我用那么多种草药，这种都是用这种。ಸೊ ಈ ಪ್ರಾಡಕ್ಟ್ಗಳೆಲ್ಲ ಹಾಕ್ಬಿಟ್ಟು ಮಾಡೋದು. She said that she used the special the water. We call the rice water, and they keep with all the medicine. The medicine here, and then to cooking, boiling. Okay. After this, the water is fermented. Okay. Putting the water, and then they use the water special shampoo to wash the hairs. Okay. And shiny and black. And no color. They will not do any color. Only black. Everything is black from Yeah. the. Okay. No, never. ಓಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸುಮ್ಮನೆ ಅಂತ ಕೊಟ್ಟಿಲ್ಲ. ಎಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಟ್ಟಿದ್ದಾರೆ ಅಂದರೆ ಇವ್ರಿಗೆ 50 ಇವಾಗ ಹೌ ಹೋಲ್ಡ್ ಇಸ್ ಶಿ? 他问你好大年纪？我68岁。哦，68。 68 ವರ್ಷ. ಇಟ್ಸ್ ಸೋ ಬ್ಯೂಟಿಫುಲ್. 68 ವರ್ಷ ಅಂತ ಇವ್ರಿಗೆ. 68 ವರ್ಷ ಆದರೂ ಎಷ್ಟು ಚೆನ್ನಾಗಿದೆ ತಲೆ ಕೂದಲು ಅಂತ ನಾನು ಕೇಳಿದೆ. ಹೆಂಗಪ್ಪ ಇಷ್ಟು ಬ್ಲ್ಯಾಕ್ ಇದೆ, ನಮಗೆ ಬರೀ 32 ವರ್ಷಕ್ಕೆಲ್ಲ ಕೂದಲು ಬಿಳಿ ಕೂದಲು ಬಂದ್ಬಿಡುತ್ತೆ ಅಂದರೆ ಇವ್ರು ಹೇಳ್ತಾರೆ ರೈಸ್ ವಾಟರ್ನು ಮತ್ತು ಇಲ್ಲಿನ ಇದು ಈ ಥರ ಕಾಯಿಗಳು ಮತ್ತು ನೆಲ್ಲಿಕಾಯಿ ಅನಿಸುತ್ತೆ, ಇದು ಆ್ಯಕ್ಚುಲಿ ಎಳ್ಳಿಕಾಯಿ ಅನಿಸುತ್ತೆ, ಅದೆಲ್ಲ ಯೂಸ್ ಮಾಡಿಕೊಂಡು ಫರ್ಮೆಂಟೇಷನ್ ಮಾಡ್ತಾರೆ. ಎಷ್ಟೊಂದು ದಿನಗಳುಗಟ್ಟಲೆ ವರ್ಷಾನುಗಟ್ಟಲೆ ಅವರು ಬೇಯಿಸ್ತಾರೆ ಅದನ್ನು ಶಾಂಪೂ ಥರ ಯೂಸ್ ಮಾಡ್ತಾರಂತೆ. ಆ ಥರ ಯೂಸ್ ಮಾಡಿದಾಗ ಈ ಥರ ಕೂದಲು ಸೊಂಪಾಗಿ ಬೆಳೆಯುತ್ತೆ, ಉದ್ದಕ್ಕೆ ಬೆಳೆಯುತ್ತಂತೆ. ಕ್ಯಾನ್ ಐ ಗೆಟ್ ಸಮ್ ಶಾಂಪೂ ಫ್ರಮ್ ಹರ್? ಎಷ್ಟು ಭಾರ ಇದೆಯಂತೆ? You should buy some. He's asking how what's the weight of her hair? The weight. 那你这个好重啊，你的头发。我这头发要3斤那样子吧。 1.5 kg. 1.5 kg ಇದೆಯಂತೆ ಕೂದಲು. minus 100 gram. You tell her it's only 100 gram. 等一下回来再拍好吗？ Okay, she's going. She 我 wanna 先 go? 去跳舞，因为我跳舞。 ಓಕೆ ಥ್ಯಾಂಕ್ ಯು ಜಶೆ. ಸೊ ಈ ಹಳ್ಳಿ ಜನ ಎಷ್ಟು ಚೆನ್ನಾಗಿ ಜೀವನ ನಡೆಸ್ತಾರೆ ಅಂತ ಹೇಳಿದ್ರೆ, ಈ ಹಳ್ಳಿಲಿ ನೀವು ಮನೆಗಳನ್ನ ಏನು ನೋಡ್ತಾ ಇದ್ರಲ್ಲ, ಇನ್ನು ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ. ಒಂದು ಮಳೆನೂ ಅಂದರೆ ಲೈಕ್ ನೇಲ್ಸ್ನ ಯೂಸ್ ಮಾಡಿದ್ರೆ ಕಟ್ಸಿರೋ ಮನೆಗಳು. ಸರ್ ಎಲ್ಲರೂ ಅಷ್ಟೇ, ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ ಇವಾಗ 250 ಜನ ಏನೋ ಇದ್ದಾರಂತೆ. ದಿಸ್ ಇಸ್ ಬ್ಯೂಟಿಫುಲ್. ಯಾ You are beautiful. You are beautiful. How much? How much you don't know? You don't know. Free. 100. 100. You go Oh. This is it. ನಾನೇನು ಅನ್ಕೊಂಡಿದ್ದೆ ಗೊತ್ತಾ, 3-4 ಜನ ಇರ್ತಾರೆ ಅಷ್ಟೇ ಅಂತ ಅನ್ಕೊಂಡಿದ್ದೆ. ಎಷ್ಟು ಫೇಮಸ್ ಆಗಿದೆ ಹಳ್ಳಿ ಅಂದರೆ ಇದು. ದೊಡ್ಡ ಒಂದು ಆಡಿಟೋರಿಯಂ ಥರನೇ ಕಟ್ಕೊಂಡ್ಬಿಟ್ಟಿದ್ದಾರೆ ಕಿರಣ, ಅಲ್ವಾ? ಸಖತ್ತಾಗಿ ಮಾಡ್ಕೊಂಡವ್ರೆ, ಚೆನ್ನಾಗಿರುತ್ತೆ ಅನ್ಸುತ್ತೆ. ಶೋ ನೋಡೋಣ. ಆಗೋಯ್ತು, ಕ್ಲೋಸ್ ಮಾಡಿಬಿಟ್ರು ಗೇಟ್ನ. ನಾವೇ ಲಾಸ್ಟು ಅಲ್ವಾ, ಲಾಸ್ಟ್ ಮಿನಿಟ್ ಬಂದಿದ್ದೀವಿ ನಾವು. ಬಂದಿದ್ದು. ಲೈಫಲ್ಲಿ ಒಂದೇ ಸರಿ ಕೂದಲು ಕಟ್ ಮಾಡ್ತಿದ್ದಂತೆ. ಅವರಿಗೆ 18 ವರ್ಷ ವಯಸ್ಸಿದ್ದಾಗ ಕೂದಲು ಕಟ್ ಮಾಡಿಬಿಟ್ಟು ಅದನ್ನು ಜೋಪಾನವಾಗಿ ಎತ್ತಿಟ್ಕೋತಾರಂತೆ. ಅದಾದಮೇಲೆ ಇವರು ಕೂದಲನ್ನೇ ಕಟ್ ಮಾಡಿಸಲ್ಲ. ಎಷ್ಟು 1.5 ಮೀಟ್ರಿಂದ 2 ಮೀಟ್ರ್ವರೆಗೂ ಕೂದಲು ಬೆಳೆಯುತ್ತಂತೆ. ಅಂದರೆ ಲೆಕ್ಕ ಹಾಕಿ 5ರಿಂದ 7 ಫೂಟು ಅಷ್ಟು ಬೆಳೆದಾದಮೇಲೆ ಎಷ್ಟೋ ಕೆ ಜಿ ಇರುತ್ತಂತಪ್ಪ ಅವ್ರ ಕೂದಲು.
ಅವು ಹಳ್ಳಿ ಅವರ ಬುಡಕಟ್ಟು ಜನಾಂಗದ್ದು ಪ್ಯಾಷನ್ ಫ್ರೂಟ್ ಬೆಳೀತಾರೆ. ಇವ್ರು ಡಿಫ್ರೆಂಟ್ ಇದು ಬೆಳೀತಾರೆ. ಅದೊಂದೇ ಅಲ್ಲ, ಇಡೀ ಜನಾಂಗದ ಹಳ್ಳಿಯವರೆಲ್ಲರೂ ಉದ್ದುದ ಕೂದಲು ಬಿಟ್ಟಿದ್ದಾರೆ. ನೋಡಿ ಇವರು ಅಷ್ಟೇ, ನೋಡಿ ಇಲ್ಲಿ ಹೆಂಗೆ ಅಜ್ಜಿದಿರು ಉದ್ಲು ಕೂದಲು ಬಿಟ್ಕೊಂಡು ಇವ್ರ ಜೀವನನೇ ನಡೆಯೋದು ಹಿಂಗೆ. ರೈಸ್ ಫೀಲ್ಡ್ಸಾ ಇದು? ಇವ್ರದ್ದು ರೈಸ್ ಟೆರೆಸ್ ಅಂತ ನಾವು ಏನು ಹೇಳ್ತೀವಲ್ಲ, ರೈಸ್ ಟೆರೆಸ್ ಅಷ್ಟೇ ಅಲ್ಲ ಇವ್ರದ್ದು. ಇವ್ರ ಜೀವನ ಸಾಗಿಸೋದು ಹೇಗಪ್ಪ ಅಂತೇಳಿ ತುಂಬ ಅವರು ನಿಮಗೆ ಗೊತ್ತಿರಂಗೆ ಚೈನೀಸ್ ಅವ್ರು ತುಂಬ ಆಭರಣ ಧರ್ಸಕ್ಕೆ ತುಂಬ ಇಷ್ಟಪಡ್ತಾರೆ. ಈ ಥರ ಸಿಲ್ವರ್ ಆಭರಣಗಳಾಗಿರ್ಬೋದು ಅಥವಾ ಏನು ಕೈಯಿಂದ ನೆಟ್ಟೋದಾಗಿರ್ಬೋದು, ಮತ್ತು ಪ್ಯಾಷನ್ ಫ್ರೂಟು ಮತ್ತು ಒಂದು ಮೆಡಿಸನ್ ಫ್ರೂಟ್ನ ಬೆಳಿತಾರಂತೆ. ಸೊ ಅದನ್ನು ಇವ್ರು ತುಂಬ ಜಾಸ್ತಿ ಬೆಳ್ಕೊಂಡು ಇದು ಮಾಡೋದು. ಇವರು ಟ್ರೆಡಿಷನಲ್ ಒಡವೆ ಆಭರಣಗಳು ನೋಡಿ ಈ ಥರ. ಪಾಪ ಇವರು ಜೀವನ ನಡೆಸ್ಬೇಕಲ್ಲ, ಜೀವನ ನಡೆಸೋಕ್ಕೆ ಇವ್ರು ಬೆಳೆದಿರೋ ಐಟಮ್ಗಳನ್ನೆಲ್ಲ ಇಲ್ಲಿ ಮಾರ್ತಾರೆ ಬಂದು. ಹಳ್ಳಿಯವರು ಇದೆಲ್ಲ ಪ್ಯಾಷನ್ ಫ್ರೂಟ್ ಅನಿಸುತ್ತೆ. ಹಿಂಗೆ ಎಳೆದ್ಬಿಟ್ಟು ಫ್ರೆಶ್ ಆಗಿ ಹಂಗೆ ಮಾಡ್ಕೊಡೋದು. ಇದು ಏನಾದ್ರು ಹುಳ ಗಿಳ ಇದ್ರೆ ಏನಾದ್ರು ತಿಂತೀವಂತ ಹುಳ ಸಿಕ್ಕೊಂಡ್ಬಿಡ್ದಂಗೆ ಎಕ್ಸ್ಟ್ರಾ ಪ್ರೋಟೀನು ಕೊಡೋಗ್ಲಿ, ಕೊಟ್ಬಿಡಿ. ತಗೊಂಬನ ಒಂದು ಬಾಟಲ್. ಚೆನ್ನಾಗಿದೆಯಾ? ಸೂಪರ್ ಆಯ್ತು ಚಿನ್ನು. ಹೌದಾ? ನೋಡು ಸಕಾ ನಿಜ ಹುಳಿ ಇಲ್ಲ. ಬೆಸ್ಟು. ಇವೆಲ್ಲ ಮೆಡಿಸನ್ ಅಂತೆ, ಮದ್ದುಗಳು. ಅಂದರೆ ಅವ್ರು ಕಾಡಲ್ಲಿ ಬೆಳೆಯೋ ಮದ್ದುಗಳನ್ನ ಇವ್ರು ಜಾಸ್ತಿ ಉಪಯೋಗಿಸೋದು. ನಮ್ಮ ಶುಂಠಿ ಥರ ಇದೆಯಪ್ಪ, ಶುಂಠಿ ಬೆಳ್ಳುಳ್ಳಿ ಥರ. ನಮ್ಮ ಕಡೆ ಹೆಂಗೆ ಆಯುರ್ವೇದ ತುಂಬ ಫೇಮಸ್ಸು, ಚೈನೀಸ್ ಮೆಡಿಸನ್ ಕೂಡ ತುಂಬಾ ಫೇಮಸ್ಸು. ಅವರು ಏನು ಹೇಳ್ತಾರೆ ಅಂದರೆ, ನಾವೀಗ ಹೊಟ್ಟೆ ನೋವು ಅಥವಾ ತಲೆನೋವು ಅಂತ ಹೋದರೆ ಅವರು ಡೈರೆಕ್ಟಾಗಿ ಹೊಟ್ಟೆ ನೋವು ಮಾತ್ರ ಔಷಧಿ ಕೊಡಲ್ವಂತೆ. ಎಲ್ಲನೂ ಟೆಸ್ಟ್ ಮಾಡಿ ಏನಕ್ಕೆ ಬಂದು ಕಾರಣ ಕೇಳಿಬಿಟ್ಟು ಕೊಡ್ತಾರಂತೆ. ಆಯುರ್ವೇದ ಥರ, ಆಯುರ್ವೇದ ಥರ ಎಲ್ಲ. ಇದು ಮಶ್ರೂಮ್ ಹೆಂಗಿದೆ, ಇದು ಮಶ್ರೂಮ್ಸು, ಇದು ಮಶ್ರೂಮು. ಏನೋ ಒಂಥರ ಬೇರುಗಳು, ಎಲ್ಲ ಕಾಡಲ್ಲಿ ಸಿಗೋ ಬೇರುಗಳು, ಗಿಡದ ಬೇರುಗಳು ಅವೆಲ್ಲ. ಶಶೆ ಕ್ಯೂಟಾಗವ್ರೆ ಅಜ್ಜಿ. ಕೂದಲು ನೋಡಿ ಅವ್ರದ್ದು. ಈ ಹಳ್ಳಿ ಮನೆಗಳು ಒಂದೊಂದು ಥರ ಇದೆ ಗುರು. ಇವಾಗ ನಾವು ಯಾವುದೋ ಒಂದು ಹಳ್ಳಿ ಮನೆ ಒಳಗಡೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಹಳ್ಳಿ ಮನೆಗಳಿಗೆ ಚೆನ್ನಾಗಿರ್ತವೆ. 100 ವರ್ಷದ ಹಳೆ ಮನೆಗಳು ಅಂತ ನೋಡಿ. ಅಲ್ಲಿ ಪಾಪ ಅಜ್ಜಿ ಇದ್ದಾರೆ, ಅಲ್ಲಿ ಅವ್ರ ಮನೆಗಳು. ಪ್ರೆಸಿಡೆಂಟ್ದು ಇದೆ ಫೋಟೋ. ಸೊ ಇವ್ರ ಮನೆ ಫುಲ್ ಓಪನ್ ಗುರು. ಇದು ಅಜ್ಜಿ ಮನೆ. ಅಜ್ಜಿಗೆ 110 ವರ್ಷ ಅಂತೆ. ಶೇಷೆ ಓ ದೊಡ್ಡದಾಗಿದೆ ಮನೆ. ವಾಸನೆ ಗೊತ್ತಾ, ಸೇಮ್ ನಮ್ಮ ಹಳ್ಳಿ ಮನೆ ಬರೋ ವಾಸನೆನೇ ಬರ್ತಾ ಇದೆ ಕಿರಣ. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದೆ ನೋಡು ಅಜ್ಜಿ ಮನೇನ. ಮೆಡಿಸನ್ ಕಿರಣ ಬರೀ ಇವ್ರದ್ದು ಯಾವಾಗ್ಲೂ ಇಲ್ಲೇ ಮಾಡೋದು. ಆ್ಯಕ್ಚುಲಿ ಇವ್ರದ್ದು ನೋಡು, ಅವ್ರ ಅಡುಗೆ ಮನೆಗೆಲ್ಲ ಇಂಪಾರ್ಟೆಂಟ್ ಅವ್ರದ್ದು ಇಂಪಾರ್ಟೆಂಟ್. ಈ ಥರ ಇದ್ರದ್ದು ಮೆಡಿಸನ್ ಮಾಡೋದು, ಶಾಂಪೂ ಮಾಡೋದು ಎಲ್ಲ ಆಯುರ್ವೇದ. ಚೈನೀಸ್ ಮೆಡಿಸನ್ ಅಲ್ವಾ? Almost the wash the fresh shampoo. You put it around the oven because the fire. Okay. And keep them warmer. Okay. One day they need to wash it. Okay. And then they're handing orders of ham, sausage, Chinese the ham, and then smoke here because it can keep dry. Okay. Also, they're handing all around this area all the cans of the seeds. Is this meat? Meat. ಸಾಸೇಜ್ ಅಂಡ್ ಮೀಟ್. ಯಸ್, ಮಾಂಸ ಇದೆ ನೋಡಿ ಇಲ್ಲಿ. Chinese ham. ಓಕೆ, ಮಾಂಸ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಚೈನೀಸ್ ಹ್ಯಾಮ್ ಅಂತೆ. ಅಂಡ್ ವಾಟ್ಸ್ ಇಸ್ ಮೇನ್ ಸೋರ್ಸ್ ಆಫ್ ಇನ್ಕಮ್? ಸೊ ದಿಸ್ ಇಸ್ ಶೋ ಅಂಡ್ ಲೈಕ್ ಟೂರಿಸ್ಟ್. Okay. Before then, no. Okay. It's very poor. Okay. And now they have the money from the tourist, from the restaurant, hotel. Okay. Yeah. And also they have the some people will be own the business. Here, all the restaurant is Okay. their owner. Okay. So the main income is tourism. ಟೂರಿಸಮ್ ಇಂದನೇ ದುಡ್ಡು ಬರೋದು ಇವ್ರಿಗೆ. ಹೌದು.